ಇದು ಭಾಗ್ಯವಯ್ಯ. ರಾಜ್ಯದಲ್ಲಿ ಅದೆಷ್ಟು ಜನ ಮನೆ ಇಲ್ಲದೆ ಸೂರು ಕಳ್ಕೊಂಡು ಸಂತ್ರಸ್ತ ಭಾಗ್ಯವನ್ನ ಅನುಭವಿಸುತ್ತಿದ್ದಾರೆ. ಆದರೆ ಕೋಗಿಲು ನಿವಾಸಿಗಳಿಗೆ ಒಂದೇ ಒಂದು ಟ್ವೀಟ್, ಒಂದು ಗೆಲಿಕ್ ಸೌಂಡು 2 ದಿನಕ್ಕೆ ವಾರೆ ವಾ ಅನ್ನೋ ಹಾಗೆ ಮನೆಯ ಭಾಗ್ಯವನ್ನ ಕೊಡಿಸಿದೆ. ಒಬ್ಬರಿಗೆ ಅದೇ ಮತ ಬ್ಯಾಂಕ್, ಆದರೆ ಇನ್ನೊಬ್ಬರಿಗೆ ಧರ್ಮಾಸ್ತ್ರದ ಬುನಾದಿ. ಇಬ್ಬರ ನಡುವೆ ಈಗ ಯುದ್ಧಕ್ಕೆ ಬುನಾದಿಯನ್ನ ಹಾಡುತ್ತಿದೆ. ಕೋಗಿಲು ಲೇಔಟ್ ಕದನಕ್ಕೆ ವಿರಾಮ ಬೀಳ್ತಾ ಇಲ್ಲ. ಮನೆ ನೆಲಸಮದ ಬಳಿಕವೂ ಸಂತ್ರಸ್ತರು ಜಾಗ ಖಾಲಿ ಮಾಡದೆ ಜೋಪಡಿಗಳಲ್ಲಿ ಠಿಕಾಣಿ ಹೂಡಿದ್ದಾರೆ. ನ್ಯೂ ಇಯರ್ ಗುಂಗು ಇಳಿದ ಬಳಿಕ ಹೊಸ ಸಮರಕ್ಕೆ ಆಶ್ರಯ ಮನೆಗಳು ವೇದಿಕೆ ನೀಡುವ ಸಾಧ್ಯತೆ ಇದೆ. ಬೆಂಗಳೂರಲ್ಲಿ ನಿರ್ಮಾಣ ಆಗ್ತಾ ಇದೆಯಾ ಮಿನಿ ಬಾಂಗ್ಲಾದೇಶ? ಅಕ್ರಮಕ್ಕೆ ರಾಜ್ಯ ಸರ್ಕಾರ ಸಾಥ್ ಅಂತ ಬಿಜೆಪಿ ಕಿಡಿಕಿಡಿ. ಕೋಗಿಲು ಲೇಔಟ್ ಕೂಗು ಮಾರ್ದನಿಸುತ್ತಲೇ ಬೆಂಗಳೂರು ಅಕ್ರಮ ಬಾಂಗ್ಲಾಗಳ ತಾಣ ಆಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. 25 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾದವರು ರಾಜ್ಯದಲ್ಲಿದ್ದಾರೆ. ಸರ್ಕಾರವೇ ಅಕ್ರಮಕ್ಕೆ ಸಾಥ್ ನೀಡ್ತಾ ಇದೆ ಅಂತ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಆರೋಪಿಸಿದ್ದಾರೆ. ಕೋಗಿಲು ಬಳಿ ಅಕ್ರಮವಾಗಿ ನೆಲೆ ಊರಿದ್ದ ನಿವಾಸಿಗಳು ಯಾರು ಅಂತಲೇ ಗೊತ್ತಿಲ್ಲ ಅಂತ ಅದೇ ಕ್ಷೇತ್ರದ ಶಾಸಕ ಎಸ್ಆರ್ ವಿಶ್ವನಾಥ್ ಹೇಳಿದ್ದಾರೆ. ಸೋಮವಾರ ಹೋರಾಟ ಹಮ್ಮಿಕೊಂಡಿದ್ದಾರೆ. ಈ ಜಾಲ ಯಾರು? ಇದಕ್ಕೆ ಮಾಹಿತಿ ಇಲ್ವಾ? ಕೊಡಲಿ. ನಾನು ಹೇಳ್ತಿರೋ ಸುಳ್ಳಿದ್ರೆ ಹೇಳಿ. ಅವರು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದೊಂದು ದೊಡ್ಡ ಜಾಲ. ಇದನ್ನು ನೇರವಾಗಿ ಆ ಜಾಲದ ಮೂಲಕ್ಕೆ ಹೋಗಿ ಇವರಿರೋಂಥ ಹಿನ್ನೆಲೆಯನ್ನು ತಗೊಂಡು ನೀವು ತಕ್ಷಣ ತಪಾಸಣೆ ಮಾಡಿ ಎಲ್ಲರೂ ಬಾಂಗ್ಲಾದೇಶಿಯವರೇ ಅಂತಲೇ ಭಾಳ ಸ್ಪಷ್ಟ. 6 ವರ್ಷದಲ್ಲಿ ಸೇರಿದವ್ರು ಮನೆ ಕೊಟ್ಟಿಲ್ಲ. ಈಗ ವಾರದಲ್ಲಿರ್ತಕ್ಕಂಥವ್ರಿಗೆ ಮನೆಗಳಲ್ಲಿ ಸೇರ್ತಕ್ಕಂಥದ್ದು ಇದು ನನಗೆ ಗೊತ್ತಿರೋ ಪ್ರಕಾರ ಪೂರ್ತಿ ಅಕ್ರಮವಾಗಿ ಸೇರಿಸ್ತಾ ಇರ್ತಕ್ಕಂಥದ್ದು. ಮತ್ತು ಈ ವೋಟರ್ ಲಿಸ್ಟು, ಕರೆಂಟು, ನೀವು ಇವತ್ತು ನನ್ನ ರೆವಿನ್ಯೂ ಲೇಔಟ್ಗೆ OCCC ಇಲ್ಲದೆ ಕರೆಂಟ್ ಕೊಡಲ್ಲ, ಸುಪ್ರೀಂ ಕೋರ್ಟ್ ಆರ್ಡ್ರು. ಆದರೆ ಇವರು ಸರ್ಕಾರಿ ಜಾಗಕ್ಕೆ ಇವರು ಕರೆಂಟ್ಗಳನ್ನು ಕೊಟ್ಟವ್ರೆ. ಅಕ್ರಮ ಅಲ್ವಾ ಅವ್ರು ಕೊಟ್ಟಿರ್ತಕ್ಕಂಥದ್ದು? ಫಸ್ಟಲ್ಲಿ ಮನೆ ಕಟ್ಟಿರೋರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಸರ್ಕಾರಿ ಜಾಗದಲ್ಲಿ. ಕೇರಳ ಸಿಎಂ ಮುಂದೆ ವಿಚಿತ್ರ ಬೇಡಿಕೆಯನ್ನಿಟ್ಟ ಮಂಡ್ಯದ ಬಿಜೆಪಿ. ನಮಗೂ ಒಂದು ಟ್ವೀಟ್ ಮಾಡಿ ಕೊಡಿ ಅಂತ ಪಿಣರಾಯಿಗೆ ಪತ್ರ. ಮಂಡ್ಯ ಬಿಜೆಪಿ ಕಾರ್ಯಕರ್ತರಿಂದ ವಿನೂತನ ಪ್ರತಿಭಟನೆ ನಡೆದಿದೆ. ನೀವು ಟ್ವೀಟ್ ಮಾಡಿದ್ರೆ ರಾಜ್ಯದ ಸಿಎಂ ಮನೆ ಕೊಡ್ತಾರೆ. ನಿಮ್ಮ ಕಾರಣಕ್ಕೆ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ನಿವಾಸಿಗಳಿಗೆ ಫ್ಲಾಟ್ ಸಿಕ್ಕಿದೆ. ನಮ್ಮ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಸಾಕಷ್ಟು ಬಡವರಿದ್ದಾರೆ, ಅವರಿಗೆ ಸೂರಿಲ್ಲ. ಅದಕ್ಕಾಗಿ ಮತ್ತೊಂದು ಟ್ವೀಟ್ ಮಾಡಿ ಅಂತ ಪಿಣರಾಯಿಗೆ ಪತ್ರ ಬರೆದು ಸಿದ್ದು ಕಾಲೆಳೆದಿದ್ದಾರೆ. ಕೋಗಿಲು ಲೇಔಟ್ ನಿವಾಸಿಗಳಿಗೆ ಸರ್ಕಾರದಿಂದ ಫ್ಲಾಟ್. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಜೆಡಿಎಸ್ನಿಂದ ವಿರೋಧ. ಕೋಗಿಲು ಲೇಔಟ್ ನಿವಾಸಿಗಳಿಗೆ ಸರ್ಕಾರದಿಂದ ಫ್ಲಾಟ್ ನೀಡಲು ಮುಂದಾಗ್ತಾ ಇದ್ದಂತೆ ಜೆಡಿಎಸ್ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸೋಕೆ ಪ್ಲಾನ್ ಮಾಡಿದೆ. ಕೋರ್ ಕಮಿಟಿ ಅಧ್ಯಕ್ಷ ಕೃಷ್ಣಾರೆಡ್ಡಿ ನೇತೃತ್ವದಲ್ಲಿ ಕೋಗಿಲು ಬಡಾವಣೆಗೆ ಭೇಟಿ ಪರಿಶೀಲನೆ ಬಳಿಕ ಪ್ರತಿಭಟನೆ ನಡೆಸೋಕೆ ತೀರ್ಮಾನ ಮಾಡಿದೆ. ನಿವಾಸಿಗಳ ಹಿನ್ನೆಲೆ ಪರಿಶೀಲನೆ ಮಾಡದೆ ಮನೆ ವಿತರಣೆ ಒಳ್ಳೆಯದಲ್ಲ ಅಂತ ಜೆಡಿಎಸ್ ಆಕ್ಷೇಪ ಮಾಡಿದೆ. ನಿವಾಸಿಗಳಿಗೆ ಫ್ಲಾಟ್ ನೀಡಲು ಕಾನೂನಿನ ಪಾಲನೆಯನ್ನೂ ಮಾಡಲಿಲ್ಲ. ಇದು ಒಂದ್ ರೀತಿ ವೇಣುಗೋಪಾಲ್ ಒತ್ತಡಕ್ಕೆ ರಾಜ್ಯ ಸರ್ಕಾರ ಮಣಿದಂತೆ ಕಾಣಿಸ್ತಾ ಇದೆ. ರಾಜ್ಯ ಸರ್ಕಾರವು ಇಷ್ಟು ತರಾತುರಿಯಲ್ಲಿ ನಿರ್ಧರಿಸಿದ್ದು ರಾಜ್ಯದ ಜನ ಒಪ್ಪಲು ಸಿದ್ಧವಿಲ್ಲ ಅಂತ ಜೆಡಿಎಸ್ ಟೀಕಿಸಿದೆ. ಒಟ್ಟಾರೆ ಕೋಗಿಲು ಕಾಳಗಕ್ಕೆ ಬ್ರೇಕ್ ಬೀಳ್ತಿಲ್ಲ. ಸರ್ಕಾರ ಸವರಿದ ತುಪ್ಪ ಈಗ ದುಬಾರಿಯಾಗಿದೆ. ಉಗುಳಲು ಆಗ್ತಾ ಇಲ್ಲ, ನುಂಗಲು ಸಾಧ್ಯವಾಗ್ತಿಲ್ಲ. 5 ತಿಂಗಳು ಕಾಲ ಹರಣವಷ್ಟೇ ಗತಿ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್.